Guys, welcome back to Creative Journey with Shreya YouTube channel. ಇವತ್ತು ನನಗೆ ನಾಳೆ ನೋ ಬ್ಯಾಕ್ ಡೇ ಇದೆ. ಅದರಲ್ಲಿ ನಾವು ಕುಕ್ ವಿತೌಟ್ ಫೈರ್ ಮಾಡ್ತಾ ಇದ್ದೀವಿ. ಸೊ ನಾನು ಓರಿಯೋ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಓರಿಯೋ ಕೇಕ್ ಮಾಡೋಕ್ಕೆ ಪ್ಯಾಕೆಟ್ ತಂದಿದ್ದೆ, 2 ಸಾಕು ಅಂತ ಅಂದ್ಕೊಂಡು ತಂದೆ. ಒಟ್ಟು ಸೇರಿ 10 ಓರಿಯೋ ಬಿಸ್ಕೆಟ್ಸ್ ಬಂದು ಫಸ್ಟ್ ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಹಾಕ್ಕೊಂಡೆ. ನಾನು ಆಮೇಲೆ ಸ್ಮಾಲ್ ಕಪ್ ತೊಗೊಂಡೆ. ಇದರಲ್ಲಿ ಓಪನ್ ಮಾಡಿಬಿಟ್ಟು ಇದನ್ನು ಸಪ್ರೇಟ್ ಮಾಡಬೇಕು. ಕ್ರೀಮು ಮತ್ತು ಒರಿಯೋ ಬಿಸ್ಕೆಟು. ನಾನು ಸ್ಕೂಲಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ನಾನು ಇವಾಗೇ ನಿಮಗೆ ಹೆಂಗೆ ಮಾಡಬೇಕು ಎಲ್ಲ ಇವಾಗೇ ಹೇಳ್ತೀನಿ. ನಾನು ಪ್ರಿಪ್ರೇಷನ್ ಹೆಂಗೆ ಮಾಡೋದು ಅಂತ ಎಲ್ಲ ತೋರಿಸ್ತೀನಿ, ಬಟ್ ರೆಡಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಓಕೆ, ಈಗ ಎಲ್ಲದಕ್ಕೂ ಇಷ್ಟು ಓರಿಯೋಸ್ ತೆಗೆದಿದ್ದೀನಿ. ಇಷ್ಟನ್ನ ತೆಗಿಯೋಣ. ತೆಗಿತಾ ಇದ್ದೀನಿ, ಇಷ್ಟು ತೆಗಿಬೇಕು. ನನಗೆ ಇಷ್ಟು ಸಾಕು ಓರಿಯೋಸ್. ನಿಮಗೆ ದೊಡ್ಡ ಕೇಕ್ ಮಾಡಂಗಿದ್ರೆ ನನಗೇನು ಪ್ರೈಸಸ್ ಏನೂ ಇಲ್ಲ, ಯಾರು ಚೆನ್ನಾಗೈತೆ ಅಂತ ಹೇಳ್ತಾರೆ ಅಷ್ಟೇ. ಸೊ ಇವಾಗೆಲ್ಲ ಸಪ್ರೇಟ್ ಆಯಿತು. ಮತ್ತು ಒಂದು ಕಪ್ಪಲ್ಲಿ ಹಿಂಗೆ ಹಾಕ್ಕೊಂಡಿದ್ದೀನಿ. ಇದು ಕ್ರೀಮ್ ಆಗುತ್ತೆ. ಓಕೆ, ಇವಾಗ ಇಷ್ಟನ್ನು ಈಗ ಒಂದೇ ಬಿಟ್ಬಿಟ್ಟಿದ್ದೀನಿ. ಈ ಚಾಕು ನಾನು ಕೇಕ್ ಮಾಡೋಕ್ಕೆ ಅಂದ್ಕೊಂಡಿದ್ದೀನಿ. ಕೇಕ್ ಮಾಡೋಕ್ಕೋ ಇಲ್ಲ ಗೊತ್ತಿಲ್ಲ, ಹೇಳ್ರಿ ನೀವು. ಕೇಕ್ ಮಾಡೋಕ್ಕಾಗಲಿಲ್ಲ ಅಲ್ಲ ಅಂದರೆ ಕಾಮೆಂಟ್ ಮಾಡಿರಿ ಇನ್ನೇನಕ್ಕೆ ಅಂತ. ಓಕೆ, ಇವಾಗ ಇಷ್ಟು ಬಿಸ್ಕೆಟ್ಸ್ ಅದು ಮಿಕ್ಸ್ ಮಾಡ್ಕೋಬೇಕು. ನೀವು ಇದನ್ನು ಇರ್ರಿ ಒಂದು ನಿಮಿಷ. ಓಕೆ ನೈಸ್. ಇವಾಗ ಮಿಕ್ಸಿ ಗ್ರೈಂಡರ್ ಬೌಲ್ ತಗೊಂಡು ಎಲ್ಲ ಹಿಡಿಸ್ತಾವ ನೋಡಬೇಕು ಫಸ್ಟು. ಹಿಂಗೆ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಗ್ರೈಂಡ್ ಆಗಲ್ಲ. ಇನ್ನೊಂದು ಬಿಟ್ಟಿದ್ದೀನಿ. ಸರಿ, ಇಲ್ಲ ಸಪ್ರೇಟಾಗಿ ಮಾಡಬೇಕು ಅನ್ಸುತ್ತೆ. ಓಕೆ, ಎಲ್ಲ ಆದವು. ಇವಾಗ ಪುಡಿ ಮಾಡಬೇಕು. ಜಸ್ಟ್ ಬ್ರೇಕ್ ಇಟ್, ಮುರಿದೇ ಹಾಕ್ಬೇಕು. ಎಲ್ಲದನ್ನು ಮುರಿದ್ರೆ ನಿಮ್ಗೆ ಈಸಿಯಾಗಿ ಗ್ರೈಂಡ್ ಆಗುತ್ತೆ, ಬೇಗನೂ ಗ್ರೈಂಡ್ ಆಗುತ್ತೆ. ನಿಮಗೆ ಬೇಗ ಗ್ರೈಂಡ್ ಆಗಬೇಕಂದ್ರೆ ಮುರಿರಿ. ನಿಮಗೆ ಏನು ಬೇಗ ಗ್ರೈಂಡ್ ಆಗಬೇಡ, ಎಷ್ಟೊತ್ತಿಗಾದರೂ ಹಾಕ್ಕೊಂಡು ಅಂತ ಇದ್ದರೆ ಮುರಿಬೇಡಿ. ನಾನು ಎಲ್ಲದನ್ನು ಮುರಿತಾ ಇದ್ದೀನಿ. ಮುರಿದ್ರೇ ಚೆನ್ನಾಗಿ ಅಂತ. ನಾನು ನನ್ನ ಫ್ರೆಂಡ್ ಮನೆಯಲ್ಲೂ ಮಾಡಿದ್ದೆ ಈ ಥರ ಅಲ್ಲ, ಬಟ್ ಅದನ್ನು ಗ್ಯಾಸಲ್ಲಿ ಮಾಡೋದು. ಅದನ್ನು ಯಾವಾಗ ಮಾಡಿದ್ರೆ ಟ್ಯುಟೋರಿಯಲ್ ಕೊಡ್ತೀನಿ. ಎಲ್ಲ ಪುಡಿ ಆಯಿತು, ಹಾಕ್ಕೋಬೋದು. ಇವಾಗ ಫಸ್ಟು ಕ್ಯಾಪ್ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡೋಣ. ಗೈಸ್, ಗ್ರೈಂಡಿಂಗ್ ಮುಗೀತು. ಕ್ಯಾಪ್ಗೆಲ್ಲ ಅಂಟ್ಕೊಂಡಿದೆ. ಓಕೆ ಗೈಸ್, ಫೈನಲ್ ಪೌಡ್ರಾಗಿ ಆಗಿದೆ. ನನಗೆ ಪೌಡ್ರಾಗಿ ಆದಮೇಲೆ ನೀವು ಇದರಲ್ಲೇ ಫುಲ್ ಪೌಡ್ರಾಗಿದ್ದರೆ ನಾನೇ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬೇಡ, ಇದರೊಳಗೆ ಸ್ವಲ್ಪ ಹಾಲು ಹಾಕಬೇಕು. ನಿಮಗೆ ಮಿಕ್ಸಿ ಬೇಡ ಅಂದರೆ ಇದನ್ನು ಒಂದು ಬೌಲಲ್ಲಿ ತೊಗೊಂಡು ಹಾಲು ಹಾಕ್ಕೊಂಡು ನೀವೇ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೋದು. ಹಾಲು ತೊಗೊಳ್ಳೋಣ. ಹಾಲು ಸ್ವಲ್ಪ ಹಾಕ್ಕೊಬೇಕು. ನೀವು ಫಸ್ಟು ಸ್ವಲ್ಪ ಹಾಕ್ಕೊಂಡು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊತೀನಿ. ಇಲ್ಲೇ ನಾನು ಸ್ವಲ್ಪ ಕ್ರೀಮ್ ಥರ ಬರುತ್ತೆ ಅಂತ ಅನಿಸಿದ್ರೆ ನಿಮಗೆ ಹಾಕ್ರಿ. ಜಾಸ್ತಿ ಹಾಕ್ಕೋಬೇಡ್ರಿ, ಒಂದೇ ಸತಿ ಜಾಸ್ತಿ ಹಾಕೊಂಡ್ರೆ ಇದಾಗುತ್ತೆ. ಈಗ ಗ್ರೈಂಡಿಂಗ್ ಸ್ವಲ್ಪ ಸಾಕು. ಇದಕ್ಕೇನು ಅಷ್ಟು ಗ್ರೈಂಡ್ ಆಗೋದು ಬೇಡ. ಆಯಿತು ಗೈಸ್, ಭಾಳ ತೆಳ್ಳಗಾದರೂ ನಿಮಗೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಂದು ಅಭಿಪ್ರಾಯ ಅಷ್ಟೇ. ನೆಕ್ಸ್ಟ್ ಟೇಸ್ಟ್ ಆದಮೇಲೆ ಇದನ್ನು ಒಂದು ಸೈಡ್ಗೆ ಇಕ್ಕಿ. ಆಮೇಲೆ ಇದೆಯಲ್ಲ ನಿಮಗೆ ಈ ಕ್ರೀಮ್ ಒಳಗೆ ಸ್ವಲ್ಪ ಹಾಲು ಹಾಕ್ಕೋಬೇಕು. ನಿಮಗೆ ಆ ಕ್ರೀಮಿನ ಟೆಕ್ಸ್ಚರ್ ಬರಬೇಕಂದ್ರೆ ಸ್ವಲ್ಪ ಹಾಲು ಹಾಕ್ಕೋಬೇಕು.
ಸ್ವಲ್ಪನೇ ಹಾಕೋಬೇಕು. ಕ್ರೀಮ್ ಬರಬೇಕಂದ್ರೆ ಸ್ವಲ್ಪನೇ, ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಚೆನ್ನಾಗಿ ನೀವು ಬೇಕಂದರೆ ಇದಕ್ಕೂ ಗ್ರೈಂಡರ್ ಯೂಸ್ ಮಾಡ್ಬೋದು. ಈ ಥರ ಚಿಕ್ಕದು ಒಂದೇ ಇರೋದು, ಸೊ ನಾನು ಕೈ ಸ್ಪೂನಲ್ಲೇ ಮಾಡೋಣ ಅಂತ. ನಿಮ್ಗೆ ಇಷ್ಟ ಬಂದಿದ್ದು ಡಿಸೈನ್ ಹಾಕ್ಕೋಬೋದು ಇದರಲ್ಲಿ. ಕ್ಲೀನಾಗಿ ಇನ್ನೂ ಮಾಡಬೇಕು, ಬಟ್ ನಂದಂತೂ ನಿಮಗೆ ಆಗ್ತಾಯಿಲ್ಲ. ನೋಡ್ರಿ ಗೈಸ್, ಸ್ವಲ್ಪ ಹಾಲು ಚೆಲ್ಲೋಯ್ತು. ನನಗಂತೂ ಗೈಸ್ ಕ್ಲೀನಾಗಿ ಮಿಕ್ಸೇ ಆಗ್ತಾಯಿಲ್ಲ. ಇಷ್ಟೇ ಆಗಿರೋದು. ಹಾಲು ಬಿಟ್ಕೊತಾನೆ ಐತೆ, ಹಾಲು ಫುಲ್ ಅಬ್ಸರ್ವ್ ಆಗಬೇಕು. ಮಿಕ್ಸ್ ಮಾಡ್ತಾನೆ ಇರ್ರಿ, ಎಷ್ಟೊತ್ತಾದರೂ ತೊಗೊಳ್ಳಿ, ಮಾಡ್ತಾನೆ ಇರ್ರಿ. ಜಾಸ್ತಿ ಆಯಿತು ಹಾಲು ಅನ್ನಿಸ್ತೈತೆ, ಸೊ ನಾನು ಸ್ವಲ್ಪ ಹಾಲು ಕುಡಿದು ಬಿಡ್ತೀನಿ. ಗಾಯ್ಸ್ ಹಾಲು ಚೆಲ್ತಾನೆ ಐತೆ ಗಾಯ್ಸ್. ಈ ಹಾಲು ಯಾಕಪ್ಪ ಹಂಗೆ? ಗೈಸ್ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ನೀವು ಬರೋ ತನಕ ಬಿಡಬೇಡ್ರಿ. ಈ ಥರ ಬರೋ ತನಕ ಹಾಲು ಜೊತೆನೇ ಕಲಿಸ್ಬೇಕು. ನೀವು ಮೊದಲೇ ಕಮ್ಮಿ ಹಾಲು ಹಾಕೊಂಡು ಕಲಿಸಿ, ನಾನು ಜಾಸ್ತಿ ಹಾಲು ಹಾಕ್ಕೊಂಡೆ. ನೋಡಿರಿ ನನಗೆ ಕ್ರೀಮಿ ಟೆಕ್ಸ್ಚರ್ ಬಂತು. ಇದನ್ನು ಒಂದು ಸೈಡ್ ಬಿಟ್ಕೋಬೇಕು ಅಷ್ಟೇ. ನೆಕ್ಸ್ಟು ಇವಾಗ ನಾನು ಒಂದು 5 ರೂಪಾಯಿದು ಚಾಕ್ಲೇಟು ತೊಗೊಂಡೆ. ಇದನ್ನು ಪುಡಿ ಮಾಡಿಬಿಟ್ಟು, ಮೀನ್ಸ್ ಏನಾಗ್ಬೋದು, ಇದರಲ್ಲಿ ಕ್ಲೀನಾಗಿ ಇದು ಮಾಡ್ಕೊಬಿಟ್ಟು ಮೇಲೆ ಕೇಕ್ ಮೇಲೆ ಉದುರ್ಸಕ್ಕಂತ ತೊಗೊಂಡೆ. ನಾನು ಪುಡಿ ಮಾಡಿ ಹಾಕ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ಇವಾಗ ಬ್ರೆಡ್ ತೊಗೊಬರ್ತೀನಿ. ಇದು ಅನ್ನಕ್ಕೆ ಬ್ರೆಡ್ಡು ಎಲ್ಲನೋ ಇತ್ತು, ಹುಡ್ಕೊಂಡು ಕಷ್ಟಪಟ್ಟು ತೊಗೊಬಂದೆ. ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಏನಾದರೂ ಇದರಲ್ಲೇ ಆಗಬೇಕು ಅಂತ. ಇವಾಗ ಆ ಪ್ಲೇಟನ್ನು ಇಟ್ಕೊಂಡು ಇಲ್ಲಿ ನೀವು ಇವಾಗ ಏನು ಮಾಡ್ಕೋಬೇಕು, ಸರ್ಕಲ್ ನಿಮ್ಗೆ ಯಾವ ಶೇಪ್ ಆದರೂ ಮಾಡ್ಕೊಳ್ರಿ. ನಾನು ಹಾರ್ಟ್ ಮಾಡೋಣ, ಸರ್ಕಲ್ ಮಾಡೋಣ ಗೈಸ್. ಸರ್ಕಲ್ ಅಂದರೆ ಇಷ್ಟು, ಹಾರ್ಟ್ ಅಂದರೆ ಇಷ್ಟು. ಹಾರ್ಟ್ ಭಾಳ ಚಿಕ್ಕದಾಗುತ್ತೆ, ಸರ್ಕಲ್ ಮಾಡ್ಕೊತೀನಿ ನಾನು. ಫಸ್ಟ್ ಮಾರ್ಕಿಂಗ್ ಬೇಕು ಗೈಸ್. ನಂಗೆ ಮಾರ್ಕಿಂಗ್ ಇಲ್ಲ, ನನಗೇನು ಕರೆಕ್ಟಾಗಿ ಬರೋಲ್ಲ. ನಾನು ಇದರಲ್ಲಿ ಚಾಕುನೇ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಒಂದು ಕ್ಲೀನಾಗಿ ಕಟ್ ಮಾಡಿದ್ರೆ ಇನ್ನು ಮಿಕ್ಕದವೆಲ್ಲ. ಇವಾಗ ಇನ್ನು ಮಿಕ್ಕದ ಬ್ರೆಡ್ಡನ್ನು ಏನು ಮಾಡೋದು ಅಂತ ನಂಗೆ ಡೌಟ್ ಆಗ್ತೈತೆ. ಇವಾಗ ದಪ್ಪ ಇರ್ಬೇಕು, ಸ್ವಲ್ಪ ಸರ್ಕಲ್. ನಾನು ಸ್ಕ್ವಯರ್ ಮಾಡೋಣ, ಸುಮ್ಮನೆ ಸ್ಕ್ವಯರೇ ಮಾಡಿಬಿಡೋಣ ಗೈಸ್. ಅಷ್ಟು ಕ್ರೀಮ್ ಸಾಲಲ್ಲ. ಸೊ ನಾನು ಕಟ್ ಮಾರ್ಕಿಂಗ್ ಐತೆ, ಬಟ್ ನಾನು ಮಾರ್ಕಿಂಗ್ ಮಾರ್ಕಿಂಗ್ ಮಾಡಬೇಕು ಅಂತ ಮಾಡ್ತೀನಿ, ಬಟ್ ಮಾರ್ಕಿಂಗ್ನೇ ಫಾಲೋ ಮಾಡಲ್ಲ. ಆದರೂ ಎಷ್ಟು ಕ್ಲೀನಾಗಿ ಬರುತ್ತೆ ಗೈಸ್. ಮಾರ್ಕಿಂಗ್ ಫಾಲೋ ಮಾಡಿದ್ರೇ ಹಿಂಗೆ ಹೋಗ್ತಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಮಾರ್ಕಿಂಗ್ ನೀವು ಮಾಡಿರೋದು ನೀವು ಯಾವತ್ತೂ ಟ್ರಸ್ಟ್ ಅಂತೂ ಮಾಡಲೇಬೇಡ್ರಿ. ಅಪ್ಪ ಗೈಸ್ ಬಂತು. ಈ ಥರ ಸರ್ಕಲ್ ತಗೋಬೇಕು. ನಾನು ಕ್ಲೀನಾಗಿ ಮಾಡಿಲ್ಲ, ಇಲ್ಲಿ ಸ್ವಲ್ಪ ಕ್ಲೀನ್ ಆಯಿತು. ಸರ್ಕಲ್ ಥರ ಕಾಣಿಸ್ತಾ ಇಲ್ಲ ಅಂತೂ ಸರ್ಕಲ್ ಇದು. ಓಕೆ, ಇವಾಗ ಈ ಬ್ರೆಡ್ಡನ್ನು ಏನಾದರೂ ಮಾಡಿಬಿಟ್ರೆ ನಿಮಗೆ ಗೊತ್ತಿದ್ದು. ನಾನು ಅದನ್ನು ಏನೋ ಮಾಡಬೇಕಂದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಬೇಕಂದ್ರೆ ನಾನೇನೋ ಮಾಡ್ತಾಯಿದ್ರೆ ಇಲ್ಲಾಂದರೆ ಹಾಕಲ್ಲ. ಕ್ಲೀನಾಗಿಲ್ಲ ಸುತ್ತ ಟ್ರಿಮ್ ಮಾಡ್ಕೊತೀನಿ ಗೈಸ್. ದಿಸ್ ಈಸ್ ದ ಫೈನಲ್ ಲುಕ್. ನೆಕ್ಸ್ಟು ನೀವು ಎಷ್ಟು ಲೇಯರ್ಸ್ ಬೇಕು, ನನಗೆ ಮ್ಯಾಕ್ಸಿಮಮ್ 3 ಬೇಕು. ಸೊ ಸೇಮ್ ಸೈಜ್ ತೊಗೋಬೇಕು. ಹಿಂಗೆ ಒಂದ್ರ ಮೇಲೆ ಒಂದು ಲೇಯರ್ ಇಟ್ಕೊಂಡು ಹಂಗೆ ಕಟ್ ಮಾಡ್ಕೊಳ್ರಿ. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ನನಗೆ ಸೇಮ್ ಮಾರ್ಕಿಂಗ್ ಎಲ್ಲ ಬರೋಲ್ಲ. ದಿಸ್ ಈಸ್ ದ ಓನ್ಲಿ ವೇ. ಇವತ್ತು ನಂದು ಹೋಮ್ವರ್ಕು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೆ ಮಾಡೋಣ ಅಂತ ಎಲ್ಲ ಇಲ್ಲ ಅಂದರೆ ನಾನು ಬೆಳಗ್ಗೆನೇ ಇವೆಲ್ಲ ಬೆಳಗ್ಗೆನೇ ಮಾಡ್ತಾಯಿದ್ದೆ, ಬೆಳಗ್ಗೆ ಬೇಗ ಇದ್ದೆ. ಸೊ ಬೇಡ ಅಂತ ಈಗ ಹೆಂಗೋ ಟೈಮ್ ಇದೆ, ಮಾಡ್ಕೊಂಬಿಡೋಣ ಅಂತ ಗೈಸ್. ಎಲ್ಲ ಕಟ್ಟಲ್ಲ ಬಂತು ಗೈಸ್. ಅಲ್ಲಲ್ಲ ಈ ಥರ ಗೈಸ್ ಲೇಯರಿಂಗ್ ಗೈಸ್. ಇವಾಗ ಪುಡಿ ಎಲ್ಲ ಬೀಳ್ತೈತೆ, ಎಷ್ಟು ಗೊಬ್ಬೈತೈತೋ ಅಪ್ಪ ಇಲ್ಲಿ ಅಂತ. ಇಷ್ಟು ಲೇಯರ್ ಬಂದಿದೆ. ನನಗೆ 3 or 4 ಬೇಕೇ ಬೇಕು.
ಇದು ಒಂದು ಸತಿ ನಮ್ಮ ಅಮ್ಮನ ಕ್ಲಾರಿಫಿಕೇಶನ್ ತೋರಿಸ್ಬಿಡ್ತೀನ. ಅಂದರೆ ಅಮ್ಮನಿಂದ ಅಪ್ರೂ ಸಿಕ್ತು, ಇದನ್ನ ಏನಾದರೂ ಮಾಡು ಅಂತು ಏನೋ ಮಾಡೋಣ, ಇಲ್ಲ ಅಂದರೆ ಅದನ್ನೇ ಟೀಗೆ ಹಚ್ಕೊಂಡು ತಿನ್ನೋಣ ಅಷ್ಟೇ. ಇಂಥವು ಇನ್ನೂ ಎಷ್ಟು ಮಾಡೋಣ, ಇನ್ನೂ 2 ಮಾಡಿದ್ರೆ ಸಾಕು. ನಾನು ಇಷ್ಟು ದಪ್ಪದ ಕೇಕ್ ಮಾಡೋಣ, ಇಷ್ಟೇ, ಇನ್ನೂ 2 ಮಾಡಬೇಕು. ಸೊ ಇಲ್ಲೊಂದು ಪ್ಲೇಟ್ ಇದೆ, ಡ್ರ್ಯಾಗನ್ ಫ್ರೂಟ್ ಆಗಿದೆ ಗೈಸ್. ಸ್ವಲ್ಪ ಕ್ಲೀನಿಂಗ್ ಮಾಡ್ತೀನಿ ಗೈಸ್, ಇಷ್ಟೇ. ಇಷ್ಟೇ ಕ್ಲೀನಿಂಗ್ ಮಾಡ್ಕೊಂಡು ನಾನು ಬ್ರೆಡ್ಡನ್ನು ಇಡ್ತಾಯಿದ್ದೀನಿ. ನೆಕ್ಸ್ಟ್ 4 ತೊಗೊತಾ ಇದ್ದೀನಿ, ಟೋಟಲು 3 ಔಟ್. ಕ್ಲೀನ್ ಮಾಡ್ಕೊಳ್ಳೋಣ, ಕ್ಲೀನಾಗಿ ರೌಂಡಾಗಿ ಬರಬೇಕು ಗೈಸ್, ರೌಂಡ್ ಕೇಕ್ ಅಂದ್ಬಿಟ್ಟು ನಿಮ್ಗೆ ಯಾವುದಾದ್ರೂ ಶೇಪ್ ಮಾಡಿಕೊಂಡ್ರೆ 3 ಡೌನ್ ಇಷ್ಟು ಬರುತ್ತೆ. ಇನ್ನೊಂದು ಮಾಡಿದ್ರೆ ಕರೆಕ್ಟ್ ಆಗುತ್ತೆ. 4 ಡೌನ್ ಆಗಿತ್ತು ಗೈಸ್, ಆಗೋಯ್ತು. 4 ನನ್ನ ಪ್ರೀತಿಯ 4 ಗೈಸ್ ಅನ್ಈವನ್ ಆಗಿದೆ, ಸ್ವಲ್ಪ ಈವನ್ ಮಾಡ್ಕೊಳ್ಳೋಣ. ನಾನು ಇದನ್ನು ಗೈಸ್ ಕೇಕ್ ಅಂದರೆ ಹಿಂದಿನ ಸತಿನೂ ಇದೆ ಯೂಸ್ ಮಾಡಿದ್ದೆ. ಹಿಂದಿನ ಸತಿ ಏನು ಮಾಡಿದ್ದೆ, ಏನೋ ಮಾಡಿದ್ದೆ ಗೈಸ್, ಏನು ಮಾಡಿದ್ದೆ ನಾನು ಮಾಡ್ತಾ ಕ್ಲೀನಾಗಿ ಫಸ್ಟ್ ಅರೇಂಜಿಂಗ್ ಮಾಡ್ಕೊಳ್ಳೋಣ. ಓಕೆ, ಫುಲ್ ಕ್ಲೀನಾಗಿರಬೇಕು ಗೈಸ್, ಎಷ್ಟು ಕ್ಲೀನಾಗಿ ಅಂದರೆ ಎಲ್ಲಿ ನೋಡಿದ್ರು ವಾವ್ ಪರ್ಫೆಕ್ಷನ್, ನೀನೇ ಚೆನ್ನಾಗಿ ಮಾಡಿದ್ಯಾ ನೋಡಮ್ಮ ಅಂತ ಅಂದರು. ಬಂದ್ಬಿಟ್ರೆ ಸ್ವರ್ಗ ಗೈಸ್. ಆಯಿತು, ಬ್ರೆಡ್ ನೋಡ್ರಿ, ಇಷ್ಟೇ ಕ್ಲೀನಾಗಿ ಆಯಿತು. ಇಷ್ಟೇ ಪ್ರಿಪ್ರೇಷನ್ಸ್ ನಾನು ಮಾಡ್ಕೊಳ್ಳೋದು, ಅಷ್ಟೇ ಬೇಕಾಗಿರೋದು. ಇನ್ನು ಒಂದಿದೆ ಗ್ರೈಂಡ್ ಮಾಡೋದು, ಇವಾಗ ಮಾಡೋಣ. ಮಿಲ್ಕಿನ ಮೆಲ್ಟ್ ಆಗುತ್ತೆ ಗೈಸ್, ಡೌಟು ಮೆಲ್ಟ್ ಆಗುತ್ತೋ, ಮೆಲ್ಟ್ ಆಗಿರೋ ಮಿಲ್ಕಿ ನೋಡಿಲ್ಲ, ಮೆಲ್ಟ್ ಆಗಲ್ಲ ಅಂತ ಅಂದ್ಕೊಂಡೆ. ಚಾಕ್ಲೇಟ್ಸ್ ಎಲ್ಲ ಮೆಲ್ಟ್ ಆಗ್ತವಲ್ಲ, ಏನೋ ಗೈಸ್ ನಾನು ಮೆಲ್ಟ್ ಆಗಿರೋ ನೋಡಿಲ್ಲ. ಸೊ ಇದು ಮೆಲ್ಟ್ ಆಗುತ್ತಾ, ಇಷ್ಟೇ ಗೈಸ್, 5 ರೂಪಾಯಿ 5. ಓಕೆ, ಶಿಫ್ಟಿಂಗ್ ಮಾಡೋಣ. ಇದು ನೀನು ಬ್ರೆಡ್ಗಳು ಹೋದ್ರಿ, ಬ್ರೆಡ್ ಕ್ರಮ್ಸ್ ಆಲ್ಸೋ ಹೋದ್ರಿ. ಇದರಲ್ಲಿ ನಾನು ಗ್ರೈಂಡಿಂಗ್ ಮಾಡ್ತೀನಿ. ಮುರಿದಾಕೋದು ಬೇಡ, ಅದು ಭಾಳ ಎಕ್ಸ್ಟ್ರೀಮ್ ಆಗುತ್ತೆ. ಗ್ರೈಂಡಿಂಗ್ ಮಾಡೋಣ, ಗ್ರೈಂಡ್ ಆಗ್ತೈತೆ ಗೈಸ್ ಮುರಿದೋಗ್ಲಿ ಬಿಡ್ರಿ, ಹೆಂಗೋ ಮುರಿದೇ ಹಾಕೋದು. ಗ್ರೈಂಡ್ ಗೈಸ್. ಗೈಸ್ ನಮ್ಮನ್ನು ಐಡಿಯಾ ಬಂತು. ನಿಮ್ಮ ಮಧ್ಯಕ್ಕೆ ಹಿಂಗೆ ಇಟ್ಬಿಟ್ರೆ ಇದು ಹಂಗೆ ಇರಲಿ, ಇದನ್ನು ಸೇವ್. ಇದಿಷ್ಟು ಗ್ರೈಂಡಿಂಗ್ ಮೇಲೆ ಪುಡಿ ಉದುರು ಸ್ವಲ್ಪ ಚೆನ್ನಾಗಿರ್ಬೇಕು. ಎಲ್ಲ ಜಂಕ್ ಫುಡ್ ತಿನ್ನಬೇಡ್ರಿ, ಇದು ಜಂಕ್ ಫುಡ್ ಏನು ತಿನ್ನಬೇಡ್ರಿ. ನಾನು ಯಾವಾಗ ಒಂದ್ಸತಿ ತಿಂತೀನಿ ಅಷ್ಟೇ, ತಿಂತೀನಿ. ನಾನು ತಿಂದ ಅಂತ ಹೇಳಲ್ಲ, ನಾನು ತಿಂತೀನಿ. ಗೈಸ್ ಯಾವ ಕ್ಲೇ ಥರ ಐತೆ ಗೈಸ್. ಗ್ರೈಂಡ್ ಪುಡಿ ಬರ್ತೈತೆ, ಪುಡಿ ಮಾಡೋಕ್ಕೆ ಭಾಳ ಎಷ್ಟೊತ್ತು ಆಡಿದ್ರು ತಾನೆಲ್ಲ ಇಷ್ಟು ಮಾಡಿದ್ದೀನಿ ನಾನು. ಓಕೆ, ಇಷ್ಟೇ ಮುಂದೆ ಕೊಡ್ತೀರ ಸರ್. ಇದನ್ನ ಏನು ಮಾಡೋಣ, ಆಗಿದೆ ಏನು ಮಾಡೋಣ, ಫನ್ನಿ ಫೇಸ್ ಏನೋ ಮಾಡೋಕ್ಕೆ ಬರುತ್ತಾ? ಹಿಂಗೆ ಇಟ್ಬಿಟ್ಟು ಹಿಂಗೆ ಇಕ್ಕೋಣ, ಬೇಡ. ಪುಡಿ ಮಾಡೋಣ, ಬೇಡ ಗೈಸ್. ಸೂರ್ಯ ಸಲಾಂಬಲ ಅಂದರೆ ಏನು ಅಂದ್ಕೊಬಿಟ್ರೆ, ಅದು ಹಾಡು. ನನಗೆ ಡ್ಯಾನ್ಸ್ ಮಾಡಿಸಿದ್ರು, ನಮ್ಮ ಸ್ಕೂಲಲ್ಲಿ ಡ್ಯಾನ್ಸು ಮಾಡಿಸ್ತಾರೆ. ಮ್ಯೂಸಿಕ್ ಒಂದು ಬಿಟ್ಟಿನೆಲ್ಲ ಐತೆ, ಅಬಕಾಸ್ ಐತೆ, ಕರಾಟೆ ಐತೆ, ಯೋಗ ಐತೆ. ಮ್ಯೂಸಿಕ್ ಒಂದಿದ್ದರೆ ಎಲ್ಲ ಚೆನ್ನಾಗಿರ್ತಿತ್ತು. ಗಾಯ್ಸ್ ಬಿಡಿಯೋದು ಭಾಳ ಕಷ್ಟ. ನನಗೆ ಮಂತ್ಲಿ ಒಂದು ಸ್ನೋ ಬ್ಯಾಗ್ ಡೇ ಇರುತ್ತೆ.
ಎಲ್ಲರೂ ಮಂತಲ್ಲಿ ಜಾಸ್ತಿ ದಿನ ರಜಾ ಆದರೆ ನಮಗೆ ವರಮಹಾಲಕ್ಷ್ಮಿ ಇದಿಲ್ಲ ಅಂತ ಆಗಸ್ಟಲ್ಲಿ ಜಾಸ್ತಿ ರಜಾ ಆಯಿತು. ಸೊ ನಾಳೆ ನಮಗೆ ಫುಲ್ ಡೇ ಇರುತ್ತೆ. ಆದರೆ ಫಸ್ಟ್ ಹಾಫು ಏನು ಮಾಡ್ತಾರೆ, ಕ್ಲಾಸ್ ನಾರ್ಮಲ್ ಕ್ಲಾಸ್ ತೊಗೊತಾರೆ. ಸೆಕೆಂಡ್ ಹಾಫು ಇದು ಮಾಡ್ತಾರೆ. ಎಲ್ಲ ಮೆಲ್ಟ್ ಆಗೋದ್ರೆ ಏನು ಮಾಡೋಣ ಅಂತ ನಾನು ಮೆಲ್ಟ್ ಆದರೆ ಮೆಲ್ಟ್ ಚಾಕ್ಲೇಟ್ ಥರ ಉದುರ್ಸೋಣ ಅಷ್ಟೇ. ಇದು ಕ್ರೀಮ್ ಮಾಡಲ್ಲ ಯಾರು, ನಾನೇ ಮಾಡ್ತಾ ಇರೋದು. ನಾನು ಗೈಸ್ ಯಾವುದ್ರಲ್ಲೂ ನೋಡೇ ಇಲ್ಲ. ಯೂಟ್ಯೂಬಲ್ಲಿ ಯಾವ್ದು ಮಾಡೋಣ ಅಂತ ತಿಳ್ಕೊಂಡೆ. ಓರಿಯೋ ಕೇಕ್ ಇಲ್ಲ, ಯಾರನ್ನು ಕೇಳಿದೆ, ಅದು ಓರಿಯೋ ಕೇಕ್ ಅಂದರು. ಸುಮ್ಮನೆ ಏನು ಅಂತ ನಾನು 4th ಓರಿಯೋ ಕೇಕೆ ಮಾಡಿದ್ದು. ಸೊ ಅದರಲ್ಲಿ ಹೆಂಗೆ ಮಾಡಿದ್ನ ಮರ್ತೋಗಿದ್ದೀನಿ. ಸೊ ಇನ್ನೊಂದು ಸರ್ತಿ ನೋಡಿದ್ರೆ ನಮ್ಗೆ ಇಷ್ಟ ಆಗಲಿಲ್ಲ. ಸೊ ಅವರು ದೊಡ್ಡದು ಮಾಡ್ತಾಯಿದ್ರು, ನಮಗೆ ಇಷ್ಟ ಆಗಲಿಲ್ಲ. ಮತ್ತು ಅವ್ರ ಮಧ್ಯದಲ್ಲೂ ಏನೂ ಆಗ್ತಾಯಿರಲಿಲ್ಲ. ಗೈಸ್ ಒಂದು ಇಂಪಾರ್ಟೆಂಟ್ ಮರ್ತೇ ಹೋಗಿದ್ದೀನಿ. ಇದು ಬೇಕು, ಏನದು ಸಿರಪ್ ಸ್ವಲ್ಪ ಇದ್ದರೆ ಸಾಕು. ಎಷ್ಟು ಬಾಟಲ್ ತಗೊಳ್ರಿ, ನೀರು ಇಟ್ಕೊಳ್ರಿ. ಇಷ್ಟು ಸಾಕು ನೀರು, ಇಷ್ಟೇ. ಇಷ್ಟು ಕಾಣಿಸ್ತಾ ಇದೆಯಾ? ಇಷ್ಟಕ್ಕೆ ನೀರಿಗೆ ಸಕ್ಕರೆ ಹಾಕ್ರಿ. ಸ್ಪೈಸಿಗೆಲ್ಲ ಗೊತ್ತು ಎಪ್ಸಿದ್ದೀನಿ. ಗೊಬ್ಬು ಕ್ಲೀನ್ ಮಾಡ್ತೀನಿ ನಾನು. ಹೇಳಿ ಸ್ವಲ್ಪ ಆಮೇಲೆ ತುರಿ ನಾನು ಜಾಸ್ತಿ ಸ್ವಲ್ಪ ಶುಗರ್ ಅಡಿಕ್ಟಿವ್ ಇರಬೇಕು. ನಾನು 3 ಸ್ಪೂನ್ಸ್ ಆಫ್ ಶುಗರ್ ಹಾಕ್ತೆ. ನಿಮ್ಗೆ ಶುಗರ್ ಅಷ್ಟೊಂದು ಬೇಡ ಅಂದರೆ 1 ಸ್ಪೂನ್ ಹಾಕ್ಕೊಳ್ರಿ. ಮೀಡಿಯಮ್ ಇರಲಿ ಅಂದರೆ 2 ಸ್ಪೂನ್ ಹಾಕ್ಕೊಳ್ರಿ. ಜಾಸ್ತಿ ಇರಲಿ ಅಂದರೆ 3 ಸ್ಪೂನ್ ಹಾಕ್ಕೊಳ್ರಿ ಅಷ್ಟೇ. 1 ಸ್ಪೂನ್ ನೀಟಾಗಿ ಕಲಿಸ್ಬೇಕು ಅಷ್ಟೇ. ಗೈಸ್ ಇಷ್ಟೇ ಸಾಕು. ಏನೋ ಉದುರ್ತಾ ಇತ್ತು ಫಸ್ಟ್ ಆಫ್ ಆಲ್. ಇಲ್ಲ ಅಂದ್ಕೊಳ್ತಾ ಇದೆ ಗೈಸ್. ಹಂಗೆ ಹಾಕ್ಬಿಟ್ಟಿಡ್ರಿ. ಅದನ್ನು ಸ್ವಲ್ಪ ಹೊತ್ತು ಮೆಲ್ಟ್ ಆಗಬೇಕು. ಶುಗರ್ ವಾಟರ್ ಗೈಸ್ ತಿನ್ಕೊಬಿಡ್ತೀನಿ ಗೈಸ್, ಅಷ್ಟೇ ಸಾಕು. ಅಷ್ಟು ಮಾಡಿಸ್ತೀನಿ. ಇಷ್ಟೇ ಯಾರು ಗ್ರೈಂಡ್ ಮಾಡೋಂದ್ರೆ ಮಾಡಿರಿ, ಇಷ್ಟು ಸಾಕು. ಅಷ್ಟೊಂದು ಯಾರು ಆಗ್ಬೇಕು ತಾನೆ, ಫುಲ್ಲು ಹೊಟ್ಟೆ ಐತೆ. ಪ್ರಾಬ್ಲಮ್ ಇರೋದು ಅಂದರೆ ಚಿಕ್ಕ ಬಾಕ್ಸ್ ಇಲ್ಲ, ಇಷ್ಟು ದಪ್ಪ ಬಾಕ್ಸ್ ಐತೆ. ಹುಡ್ಕೋಣ, ಕ್ಲೀನ್ ಮಾಡೋಣ ಫಸ್ಟ್. ಈಗ ಸೀಸರ್ ಇಟ್ಕೊಳ್ಳೋಣ. ಫ್ರೂಟ್ ಇದೆ, ಅದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಫಸ್ಟ್ ಕವರ್ಸನ್ನು ಇಟ್ಬೇಕು. ಕವರ್ಸನ್ನು ಇಟ್ಟಿದೆ. ಗಲೀಜು ಎಲ್ಲ ಗಲೀಜು ಹಾಕ್ತೀವಿ. ಇಷ್ಟು ಇರಲಿ ಬಿಡ್ರಿ ಗಾಯ್ಸ್, ಇಷ್ಟು ಗಲೀಜು ನೋಡಿರ್ಬೋದು ನೀವೇ. ಇಷ್ಟೇ ಗೈಸ್, ಸ್ವಲ್ಪ ಗಲೀಜು ಅಷ್ಟೇ. ಆಮೇಲೆ ತುರಿಯಾಗಿದ್ರೆ ತುರಿರಿ, ಇಲ್ಲ ಅಂದರೆ ಬಿಡ್ರಿ. ನಾನು ಕ್ಲೀನಾಗಿ ಶೇಪ್ ಮಾಡ್ತೇನೆ. ನೋಡೋದು ಬೇಡದಿದ್ದು. ಓಕೆ ಗೈಸ್, ಇಷ್ಟೇ ಪ್ರಿಪ್ರೇಷನ್ಸ್. ನಂದಿದು ಮೆಲ್ಟೇ ಆಗ್ತಾಯಿಲ್ಲ, ಮೆಲ್ಟ್ ಮಾಡಿಸು. ಇಷ್ಟೇ ಪ್ರಿಪ್ರೇಷನ್ಸ್, ಅದು ಮೆಲ್ಟ್ ಆಗಲಿ. ಹೇಳ್ತೀನಿ ನಿಮಗೆ ಹೆಂಗೆ ಮಾಡೋದು ಅಂದರೆ, ಫಸ್ಟು ಸುಮ್ಮನೆ ಶಿಫ್ಟಿಂಗ್ ಮಾಡಿರಿ, ಮಾಡೋಕ್ಕಾಗಲ್ಲ. ಫಸ್ಟು ಇಂಥದ್ದು ಒಂದು ಲೇಯರು ಟಾಪ್ ಇಟ್ಕೊಂಡು ನೀವು ಬ್ಲ್ಯಾಕ್ ಕಲರ್ದು ಇದು ಮಾಡಿದ್ರಲ್ಲ ಕುಕ್ಕೀಸ್ದು, ಅದನ್ನು ಮೇಲೆ ಹಾಕ್ಕೊಬೇಕು. ಫಸ್ಟು ಶುಗರ್ ವಾಟರ್ ಇದೆಯಲ್ಲ, ಶುಗರ್ ವಾಟರ್ನ ಹಾಕ್ಕೊಂಡು ಇದನ್ನು ಹಾಕ್ಕೋಬೇಕು. ಆಮೇಲೆ ತಿರ್ಗಾ ಮೇಲೆ ಹಾಕಿ ಶುಗರ್ ವಾಟರ್ ಕುಕ್ಕೀಸ್, ಶುಗರ್ ವಾಟರ್ ಕುಕ್ಕೀಸ್, ಶುಗರ್ ವಾಟರ್ ಕುಕ್ಕೀಸ್. ಅಷ್ಟು ಆದಮೇಲೆ ನಿಮ್ಮದು ಜಾಸ್ತಿ ಇದ್ದರೆ ಮಾಡ್ಬೋದು, ಮಾಡಲೇಬೇಕು ಚೆನ್ನಾಗಿ ಕಾಣಿಸ್ಬೇಕಂದ್ರೆ. ಇಲ್ಲಿ ಸುತ್ತ ಕ್ಲೀನಾಗಿ ಕ್ರೀಮ್ ಬಳಿಯಿರಿ. ಓಕೆ, ಅದು ಕುಕ್ಕೀಸೇ ಹಾಕ್ಬೇಕಂತ ಇಲ್ಲ. ನಿಮ್ಗೆ ವೈಟ್ ಜಾಸ್ತಿ ಆಗಿದ್ದರೆ ಅದನ್ನು ಮಧ್ಯ ಹಾಕ್ಬೋದು. ನಾನು ಮಧ್ಯ ಚಿಕ್ಕ ಚಿಕ್ಕ ಡಾಟ್ಗಳಿರ್ತೀನಿ ಅಷ್ಟೇ, ನಂದೇನು ಜಾಸ್ತಿ ಆಗಿಲ್ಲ ಡಿಸೈನ್. ಆಮೇಲೆ
ಅಷ್ಟಾದಮೇಲೆ ಈ ಪುಡಿನ ಉದುರಿಸಿ ಇಲ್ಲಿ ಸೈಡ್ಗೆ ಒಂದು ಸ್ವಲ್ಪ ಇಕ್ಕಿ ಹಿಂಗೆ. ಆಮೇಲೆ ಈ ಕ್ರೀಮಲ್ಲಿ ನಿಮಗೆ ನಾನು ಹಾಟ್ ಥರ ಏನೋ ಮಾಡೋಣ ಅಂತ ಅಂದ್ಕೊಂಡ್ರೆ ಹಾರ್ಟ್ಗಳು ಹಾಕ್ತೀನಿ. ಸುಮ್ಮನೆ ಹಾರ್ಟ್ಗಳು ಹಾಕ್ತೀನಿ. ನಾನು ಹಾರ್ಟ್ಗಳು ಹಾಕ್ತೀನಿ. ಅಷ್ಟು ಪ್ರಿಪೇರ್ ಮಾಡಿದ್ರೆ ಆಯಿತು ಅಷ್ಟೇ. ವೆರಿ 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 ಸಿಂಪಲ್ ಬಟ್ ಟೈಮ್ ಟೇಕಿಂಗ್ ಪ್ರಾಸೆಸ್. ಇವಾಗ ಇದನ್ನು ಏನು ಮಾಡೋಣ ಗೈಸ್, ಇದನ್ನು ಏನು ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ ಗೈಸ್, ಧನ್ಯವಾದಗಳು. ಬಾಯ್ ಬಾಯ್. ಇಷ್ಟು ಪ್ರಿಪರೇಷನ್ಸ್ ಮಾಡ್ಕೊಂಡು ಸ್ಕೂಲ್ಗೆ ಹೋದರೆ ಕ್ಲೀನಾಗಿ ಮಾಡ್ತೀರಾ. ಬಾಯ್ ಬಾಯ್, ಟೇಕ್ ಕೇರ್.